ಹೊನ್ನಾವರ ತಾಲೂಕಿನ ಬಾಳೆಗದ್ದೆಯಿಂದ ನಗರೆ ಗ್ರಾಮಕ್ಕೆ ಆಗಮಿಸಿದ ಚಂದಾವರ ಸೀಮೆಯ ಹನುಮಂತ ದೇವರ ಪಲ್ಲಕ್ಕಿಯನ್ನು ಶುಕ್ರವಾರ ಸಂಜೆ ಸಾವಿರಾರು ಭಕ್ತಾದಿಗಳು ಭವ್ಯ ಮೆರವಣಿಗೆಯೊಂದಿಗೆ ಬರಮಾಡಿಕೊಂಡರು. ಬಾಳೆಗದ್ದೆ ವೆಂಕಟರಮಣ ದೇವಸ್ಥಾನದಿಂದ ಹೊರಟ ಪಲ್ಲಕ್ಕಿ ಹುಲಿಯಪ್ಪನಕಟ್ಟೆ ಕವಲಕ್ಕಿ ಮಾರ್ಗವಾಗಿ ಸಮವಸ್ತ್ರಧಾರಿ ಮಹಿಳೆಯರು, ಯುವತಿಯರು, ಯುವಕರ ಆಕರ್ಷಕ ಕುಣಿತ ದಾರಿಯುದ್ದಕ್ಕೂ ಭಕ್ತರ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷವಾಕ್ಯ ಮುಗಿಲು ಮುಟ್ಟಿತ್ತು. ಈ ವೇಳೆ ಡಿಜೆ ಮತ್ತು ಚಂಡೆ ವಾದ್ಯದ ಅಬ್ಬರ ಜೋರಾಗಿತ್ತು. ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗೆ ಅಲ್ಲಲ್ಲಿ ಭಕ್ತಾದಿಗಳು ಪಾನಕ, ನೀರು ಇನ್ನಿತರ ಸೇವೆಗೈದರು. ಒಟ್ಟಿಗೆ ಸೇರಿ ಸಾಗಿ ಹೋಗುವ ಸರತಿ ಸಾಲಿನ ಮೆರವಣಿಗೆಯಲ್ಲಿ ಹನುಮಂತನ ಪಲ್ಲಕ್ಕಿ ಸಾಗಿ ಹೋಗುತ್ತಿರುವುದನ್ನು ಭಕ್ತರು ಕಣ್ತುಂಬಿಕೊಂಡರು. ನಗರಿಗೆ ಆಗಮಿಸುತ್ತಿದ್ದಂತೆ ಬಂದಂತಹ ಭಕ್ತಾದಿಗಳಿಗೆ ತಂಪು ಪಾನೀಯ ಮತ್ತು ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಏಪ್ರಿಲ್ 25ರಿಂದ ಮೇ 7ರ ತನಕ ನಗರೆ ಗ್ರಾಮದಲ್ಲಿ ಚಂದಾವರ ಸೀಮೆ ಹನುಮನ ಪಲ್ಲಕ್ಕಿ ಇರಲಿದ್ದು, ಪ್ರತಿದಿನವೂ ಮಹಾಪೂಜೆ, ದಂಡಾವಳಿ ಪೂಜೆ, ವರ್ಗದವರ ಪೂಜೆ, ಸಮಾಜದ ಪೂಜೆ, ಸೇವಾದಾರರ ವೈಯಕ್ತಿಕ ದಂಡಾವಳಿ ಪೂಜೆ ಮತ್ತು ಅನ್ನ ಸಂತರ್ಪಣೆ, ಭಜನೆ, ಹರಿಕೀರ್ತನೆ, ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಇಡೀ ಊರಿಗೆ ಊರೇ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕಳೆದ 12 ವರ್ಷದ ನಂತರ ತಮ್ಮೂರಿಗೆ ಆಗಮಿಸುವ ಹನುಮನ ಸ್ವಾಗತಕ್ಕೆ ನಗರೆ ಗ್ರಾಮ ಸಕಲ ರೀತಿಯಲ್ಲಿಯೂ ಶೃಂಗಾರಗೊಂಡಿತ್ತು. ತಿಂಗಳ ಹಿಂದೆ ಸಮಿತಿ ರಚಿಸಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು. ಶಾಲಾ ಅಂಗಳಕ್ಕೆ ಕೆಲವು ನೈಸರ್ಗಿಕ ಸಾಮಗ್ರಿಯನ್ನೇ ಬಳಸಿ 50ಕ್ಕಿಂತ ಹೆಚ್ಚು ಜನರು ಶ್ರಮದಾನ ಮಾಡಿ ದೊಡ್ಡದಾದ ಚಪ್ಪರ ಹಾಕಿದ್ದಾರೆ. ಒಂದು ವಾರದಿಂದ ಊರಿನವರೆಲ್ಲ ಸೇರಿ ಜಾತಿ ಭೇದದ ಪರಿಭೇದ ಇಲ್ಲದೆ ಸಿದ್ಧತೆಯ ಕೆಲಸ ಮಾಡಿದ್ದರು. ಊರಿನ ಮಹಿಳೆಯರು ಸಹ ಒಟ್ಟುಗೂಡಿ ಶ್ರಮದಾನ ಮಾಡುತ್ತಿರುವುದು ವಿಶೇಷವಾಗಿದೆ. ಶಾಲಾ
ಅಂಗಳಕ್ಕೆ ದೊಡ್ಡದಾದ ಚಪ್ಪರ ಹಾಕುವುದರ ಜೊತೆಗೆ ಪಲ್ಲಕ್ಕಿ ಆಗಮಿಸುವ ದಾರಿಯುದ್ದಕ್ಕೂ ಪತಾಕೆ, ಮಾವಿನ ತೋರಣ, ವಿದ್ಯುತ್ ದೀಪದ ಅಲಂಕಾರ ಮಾಡಿದ್ದಾರೆ. ಮೇ 2ರ ರಾತ್ರಿ 9 ಗಂಟೆಗೆ ಶ್ರೀ ನಂದಿಕೇಶ್ವರ ಪ್ರಸಾದಿತ ಯಕ್ಷಗಾನ ಮಂಡಳಿ, ಶ್ರೀ ಕ್ಷೇತ್ರ ಮೇಕೆಕಟ್ಟು ಶಿರಿಯಾರ ಅತಿಥಿ ಕಲಾವಿದರಿಂದ ಲಂಕಾದಹನ ಮತ್ತು ಚಂದ್ರಾವಳಿ ಮತ್ತು ಮೇ 6ರಂದು ರಾತ್ರಿ 9 ಗಂಟೆಗೆ ಕಲಾಶ್ರೀ ಯಕ್ಷಮಿತ್ರ ಮಂಡಳಿ ಹುಡ್ಗೋಡ್ ಅತಿಥಿ ಕಲಾವಿದರಿಂದ ಲವಕುಶ ಯಕ್ಷಗಾನ ನಡೆಯಲಿದೆ. ಒಟ್ಟಾರೆ ಚಂದಾವರ ಹನುಮನ ಆಗಮನದ ಮೂಲಕ ಇಡೀ ನಗರೆ ಗ್ರಾಮವೇ ಸಂಭ್ರಮಿಸುತ್ತಿದೆ. ನಾಗರಾಜು ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.